ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಡ್ಜ್. ನಾವು ಇವತ್ತಿನ ವಿಡಿಯೋದೊಳಗೆ ಬರ್ಲಿನ್ ಕಾಂಗ್ರೆಸ್ ಬಗ್ಗೆ ಚರ್ಚೆ ಮಾಡೋಣ. ಸ್ಯಾನ್ ಸ್ಟೇಫಾನೋ ಒಪ್ಪಂದದಿಂದಾಗಿ ಬಾಲ್ಕನ್ದೊಳಗೆ ರಷ್ಯಾದ ಪ್ರಭಾವ ಹೆಚ್ಚಾಗಿರ್ತದೆ. ರಷ್ಯಾ ಟರ್ಕಿಯೊಡನೆ ಏಕಾಂಗಿಯಾಗಿ ಮಾಡಿಕೊಂಡಿದ್ದಂತಹ ಈ ಒಪ್ಪಂದವನ್ನು ಇಂಗ್ಲೆಂಡ್ ಮತ್ತು ಆಸ್ಟ್ರಿಯಾಗಳು ಪ್ರಬಲವಾಗಿ ವಿರೋಧ ಮಾಡ್ತವೆ. ಈ ಒಪ್ಪಂದವು ದುರದೃಷ್ಟಕರ ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರೋಧವಾಗಿದೆ ಅಂತ ತಿಳಿಸಿದ್ವು. ಅದನ್ನು ಪುನರ್ ಪರಿಶೀಲನೆಗೆ ಯುರೋಪಿನ ಮೇಳಕ್ಕೆ ವಹಿಸ್ಕೊಡ್ಬೇಕೆಂದು ಇಂಗ್ಲೆಂಡ್ ರಷ್ಯಾಕ್ಕೆ ತಿಳಿಸ್ತದೆ. ಇಂಗ್ಲೆಂಡಿನ ಸಲಹೆಯನ್ನು ರಷ್ಯಾ ತಿರಸ್ಕಾರ ಮಾಡುತ್ತೆ. ಯುರೋಪಿನ ಅಗ್ರ ರಾಷ್ಟ್ರಗಳು ಇಂಗ್ಲೆಂಡಿನ ಅಭಿಪ್ರಾಯಕ್ಕೆ ಬೆಂಬಲ ಸೂಚಿಸಿದ್ರಿಂದ ಹೆದರಿದ್ದಂತಹ ರಷ್ಯಾ ಇಂಗ್ಲೆಂಡಿನ ಸಲಹೆಗೆ ಒಪ್ಪಿಗೆ ಸೂಚಿಸ್ತದೆ. ಇದರಿಂದಾಗಿ 1878 ಜುಲೈ 13 ಬರ್ಲಿನ್ದೊಳಗೆ ಯುರೋಪಿನ ಅಗ್ರ ರಾಷ್ಟ್ರಗಳ ಬರ್ಲಿನ್ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಈಗ ಬರ್ಲಿನ್ ಕಾಂಗ್ರೆಸ್ ಬಗ್ಗೆ ನೋಡೋದಾದರೆ 1878 ಜುಲೈ 13 ಬರ್ಲಿನ್ದಲ್ಲಿ ಜರ್ಮನಿಯ ಚಾನ್ಸಲರ್ನಾದಂತಹ ಬಿಸ್ಮಾರ್ಕ್ನ ಅಧ್ಯಕ್ಷತೆಯೊಳಗೆ ಈ ಬರ್ಲಿನ್ ಕಾಂಗ್ರೆಸ್ ಸಮಾವೇಶಗೊಳ್ತದೆ. ಸ್ಯಾನ್ ಸ್ಟೇಫಾನೋ ಒಪ್ಪಂದದ ಪುನರ್ ಪರಿಶೀಲನೆ ಈ ಸಮಾವೇಶದ ಉದ್ದೇಶ ಆಗಿರ್ತದೆ. ಇಂಗ್ಲೆಂಡಿನ ಪ್ರಧಾನಿ ಡಿಸ್ರೇಲಿ ಈ ಸಮ್ಮೇಳನದೊಳಗೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ಕೊಂಡಿದ್ರು. ಬಿಸ್ಮಾರ್ಕ್ನು ಪ್ರಾಮಾಣಿಕ ದಳ್ಳಾಳಿಯಂತೆ ನಟಿಸ್ತಾನೆ. ಈ ಸಭೆಯಲ್ಲಿ ಇಂಗ್ಲೆಂಡಿನ ಪ್ರಧಾನಿ ಡಿಸ್ರೇಲಿ, ಫ್ರಾನ್ಸಿನ ವಾಡಿಗಂಟಿ, ಆಸ್ಟ್ರಿಯಾದ ಆಂಡ್ರೆಸ್ರಿ, ಇಟಲಿಯ ಕೋರ್ಟಿ, ರಷ್ಯಾದ ಗೋಟ್ಸ್ ಚಾಕೋಫರು ಭಾಗವಹಿಸಿರ್ತಾರೆ. 1878 ಸ್ಯಾನ್ ಸ್ಟೆಫಾನೋ ಒಪ್ಪಂದದ ಕರಾರುಗಳನ್ನು ಬಹುಮಟ್ಟಿಗೆ ತಿದ್ದುಪಡಿ ಮಾಡಿ ಒಂದಿಷ್ಟು ನಿರ್ಣಯಗಳನ್ನು ಜಾರಿಗೆ ತರಲಾಯಿತು. ಇದನ್ನೇ ಬರ್ಲಿನ್ ಒಪ್ಪಂದ ಅಂತ ಕರೆಯಲಾಗುತ್ತೆ. ಆ ನಿರ್ಣಯಗಳು ಯಾವ್ಯಾವು ಅಂತ ನೋಡೋದಾದರೆ 1878 ಸ್ಯಾನ್ ಸ್ಟೆಫಾನೋ ಒಪ್ಪಂದದ ಎಲ್ಲ ನಿರ್ಣಯಗಳನ್ನು ರದ್ದುಪಡಿಸಿದ್ರು. ಮಾಂಟೆನಿಗ್ರೋ, ಸರ್ಬಿಯಾ, ರುಮೇನಿಯಾಗಳಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ನೀಡಲಾಯಿತು. ಆಸ್ಟ್ರಿಯಾಕ್ಕೆ ಬೋಸ್ನಿಯಾ ಮತ್ತು ಹರ್ಜ್ಗೋವಿನಾಗಳ ತಾತ್ಕಾಲಿಕ ಆಡಳಿತವನ್ನು ವಹಿಸಿಕೊಡ್ಲಾಯಿತು. ಇಂಗ್ಲೆಂಡಿಗೆ ಸೈಪ್ರಸ್ ದ್ವೀಪವನ್ನು, ಫ್ರಾನ್ಸಿಗೆ ಟ್ಯೂನಿಸನ್ನು, ಇಟಲಿಗೆ ಟ್ರಪೋಲಿಯಾ ಪ್ರದೇಶವನ್ನು ವಹಿಸಿಕೊಡ್ಲಾಯಿತು. ರಷ್ಯಾಕ್ಕೆ ಬಿಸರೇಬಿಯಾ, ಬೇಟಮ್, ಕಾರ್ಸ್ಗಳನ್ನು ನೀಡಲಾಯಿತು. ಟರ್ಕಿ ಸುಲ್ತಾನನು ಕ್ರೈಸ್ತ ಪ್ರಜೆಗಳ ಹಕ್ಕು, ಸಮಾನತೆ, ಗೌರವಗಳನ್ನು ಕಾಪಾಡೋದಾಗಿ ಮತ್ತು ಸುಧಾರಣೆಗಳನ್ನು ಮಾಡೋದಾಗಿ ಒಪ್ಕೊಳ್ತಾನೆ. ಇಂಗ್ಲೆಂಡ್ ತುರ್ಕಿ ಸುಲ್ತಾನನ ಅಧೀನ ರಾಜ್ಯಗಳ ರಕ್ಷಣೆ ಮಾಡೋದಾಗಿ ಒಪ್ಕೊಳ್ತದೆ. ಬಲ್ಗೇರಿಯಾವನ್ನು 3 ಭಾಗಗಳಾಗಿ ವಿಂಗಡಿಸಿ ಒಂದು ಭಾಗವಾದಂತಹ ಮ್ಯಾಸಿಡೋನಿಯಾವನ್ನು ಟರ್ಕಿಗೆ, ಮತ್ತೊಂದು ಭಾಗ ಪೂರ್ವ ರುಮೇನಿಯಾ ಎಂದು ಹೆಸರಿಸಿ ಟರ್ಕಿ ಸುಲ್ತಾನನಿಂದ ನೇಮಕಗೊಂಡಂತಹ ಕ್ರಿಶ್ಚಿಯನ್ ಗವರ್ನರ್ನ ಆಳ್ವಿಕೆಗೆ, 3ನೇ ಭಾಗವನ್ನು ಬಲ್ಗೇರಿಯಾ ಎಂಬ ಸ್ವತಂತ್ರ ರಾಜ್ಯವನ್ನಾಗಿ ಮಾಡಲಾಯಿತು. 1870 ಬರ್ಲಿನ್ ಒಪ್ಪಂದ ಪೌರ್ವಾತ್ಯ ಸಮಸ್ಯೆಗೆ ತೃಪ್ತಿಕರವಾದಂತಹ ಪರಿಹಾರವನ್ನು ಒದಗಿಸಲಿಲ್ಲ. ಯುರೋಪಿನ ಅಗ್ರ ರಾಷ್ಟ್ರಗಳು ನಿಜವಾಗಿಯೂ ಟರ್ಕಿಯ ಹಿತಾಸಕ್ತಿಗಳನ್ನಾಗಲಿ ಅಥವಾ ಬಾಲ್ಕನ್ ಪ್ರಜೆಗಳ ಹಿತಾಸಕ್ತಿಗಳನ್ನಾಗಲಿ ಕಾಪಾಡಲಿಲ್ಲ. ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳ ಮತ್ತು ಶಕ್ತಿ ಸಮತೋಲನದ ರಕ್ಷಣೆಗಾಗಿ ಪ್ರಯತ್ನ ಮಾಡ್ತಾವ. ಬರ್ಲಿನ್ ಕಾಂಗ್ರೆಸ್ ಜರ್ಮನಿಯ ಬಿಸ್ಮಾರ್ಕ್ನ ಪ್ರಾಮಾಣಿಕ ಮಧ್ಯಸ್ಥಿಕೆಯಲ್ಲಿ ನಡೀತದೆ. ಬಿಸ್ಮಾರ್ಕ್ ನಿಷ್ಪಕ್ಷಪಾತವಾಗಿ ನಡೆದುಕೊಳ್ತಾನೆ. ತನ್ನ ದೇಶವಾದಂತಹ ಜರ್ಮನಿಗೆ ಯಾವುದೇ ಪ್ರದೇಶಗಳನ್ನು ಪಡೆಯಲಿಲ್ಲ. ಆದರೆ ಆಸ್ಟ್ರಿಯಾದ ಪರ ವಾಲಿದ್ರಿಂದ ಪೌರಾತ್ಯ ಸಮಸ್ಯೆ ಜೀವಂತವಾಗಿ ಉಳಿತದೆ. ಇದರಿಂದ ರಷ್ಯಾ ಮತ್ತು ಜರ್ಮನಿಗಳ ಮೈತ್ರಿಯುತವಾದಂತಹ ಸಂಬಂಧಕ್ಕೆ ಹೊಡೆತ ಬೀಳ್ತದೆ. ರಷ್ಯಾವು 3 ಚಕ್ರವರ್ತಿಗಳ ಸಂಘದಿಂದ ಹೊರಬೀಳ್ತದೆ. ಅದು ಫ್ರಾನ್ಸಿನೊಂದಿಗೆ ಸ್ನೇಹವನ್ನು ಬೆಳೆಸ್ತದೆ. ಇಂಗ್ಲೆಂಡ್ ಫ್ರಾನ್ಸಿನ ಕಡೆ ವಾಲ್ತದೆ. ಇದು ಯುರೋಪ್ ಖಂಡವನ್ನು 2 ಬಣಗಳನ್ನಾಗಿ ಮಾಡುತ್ತೆ. ಅವು ಆಸ್ಟ್ರಿಯಾ, ಜರ್ಮನಿ, ಇಟಲಿಗಳ ತ್ರಿರಾಷ್ಟ್ರ ಮೈತ್ರಿಕೂಟ ಮತ್ತು ರಷ್ಯಾ, ಫ್ರಾನ್ಸ್, ಇಂಗ್ಲೆಂಡ್ಗಳ ತ್ರಿರಾಷ್ಟ್ರ ಸಖ್ಯ. ಹೀಗೆ ಪ್ರಾರಂಭವಾದಂತಹ ವೈರತ್ವವು ಪ್ರಥಮ ಮಹಾಯುದ್ಧಕ್ಕೆ ಎಡೆಮಾಡಿಕೊಡುತ್ತೆ. ಥೇವಿಡ್ ಥಾಮ್ಸನ್ನರ ಪ್ರಕಾರ ಬರ್ಲಿನ್ ಒಪ್ಪಂದದ ನಿರ್ಣಯಗಳು ಪ್ರತಿಯೊಂದು ರಾಷ್ಟ್ರದ ಅಸಂತೃಪ್ತಿ ಮತ್ತು ಆತಂಕವನ್ನು ಹೆಚ್ಚಿಸಿ ಅಂತಾರಾಷ್ಟ್ರೀಯ ಉದ್ವೇಗವನ್ನು ತೀವ್ರಗೊಳಿಸ್ತವೆ. ಹಾಗೂ ಬಿಸ್ಮಾರ್ಕ್ ಅವರ ಪ್ರಕಾರ ಪ್ರಪಂಚದಲ್ಲಿ ಮಹಾಯುದ್ಧವೇನಾದರೂ ಸಂಭವಿಸಿದರೆ ಅದರ ಆರಂಭ ಈ ಬಾಲ್ಕನ್ ಪ್ರದೇಶದಿಂದಲೇ ಅಂತ ಅವ್ರು ಹೇಳ್ತಾರೆ.
ಸೊ ಇದಿಷ್ಟು ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.